ಹರೇ ಕೃಷ್ಣ. ಸ್ವಾಗತ ಸುಸ್ವಾಗತ ನನ್ನ ಜೊತೆ ಭಗವದ್ಗೀತೆಯನ್ನು ಕಲಿಯೋದಕ್ಕೆ. ಕಾರಣಾಂತರಗಳಿಂದ ಕೆಲವಷ್ಟು ದಿನ ನಾನು ವಿಡಿಯೋ ಶೂಟನ್ನು ಮಾಡೋಕ್ಕಾಗಿರಲಿಲ್ಲ. ಮತ್ತೆ ನಾವು ಭಗವದ್ಗೀತೆಯನ್ನು ಕಲಿಯೋದಕ್ಕೆ ಮುಂದುವರಿಸೋಣ. ನಮ್ಮ ಮುಂದಿನ ಶ್ಲೋಕ ಯಾವುದು ಅಂತ ನೋಡೋಣ ಬನ್ನಿ. ಮಾಯಮುಗ್ಧ ಜೀವೇರ ನಾಹಿ ಸ್ವತಃ ಕೃಷ್ಣ ಜ್ಞಾನ ಜೀವೇರ ಕೃಪಾಯ ಕೈಲ ಕೃಷ್ಣ ವೇದ ಪುರಾಣ. ಈ ಶ್ಲೋಕದ ಅರ್ಥ ಏನು ಗೊತ್ತಾ? ವಿಸ್ಮಿತಗೊಂಡ ಜೀವಿಗಳು ಅಥವಾ ಬದ್ಧ ಆತ್ಮರು ಭಗವಂತನೊಡನೆ ತಮ್ಮ ಸಂಬಂಧವನ್ನು ಮರೆತು ಹೋಗಿದ್ದಾರೆ. ಅಂದರೆ ನಾವು ಭಗವಂತನ ಜೊತೆ ಇರುವಂಥ ಸಂಬಂಧವನ್ನು ಮರೆತು ಹೋಗಿದ್ದೀವಿ. ಐಹಿಕ ಚಟುವಟಿಕೆಗಳಿಂದ ನಾವು ಮುಳುಗೋಗಿದ್ದೀವಿ. ನಾವು ಭಗವಂತನನ್ನು ನೆನಪು ಮಾಡ್ಕೊಳ್ತಾ ಇಲ್ಲ. ಅವರ ಯೋಚನಾ ಶಕ್ತಿಯನ್ನು ನಾವು ಆಧ್ಯಾತ್ಮಿಕ ಗಗನಕ್ಕೆ ಏರಿಸಲು ಕೃಷ್ಣ ದೈವಪಾಯನ ವ್ಯಾಸರು ಹಲವಾರು ವೈದಿಕ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ. ಮೊದಲು ಅವರು ವೇದಗಳನ್ನ 4 ರೀತಿ ಅವರು ಭಾಗ ಮಾಡ್ತಾರೆ. ಅದಾದಮೇಲೆ ಮತ್ತೆ ಪುರಾಣಗಳನ್ನ ಅವರು ವಿವರಿಸ್ತಾರೆ. ಅಷ್ಟು ಸಾಮರ್ಥ್ಯವಿಲ್ಲದಿರುವಾಗ ಅದಕ್ಕೋಸ್ಕರ ಅಂತಲೇ ಮಹಾಭಾರತವನ್ನು ಬರೀತಾರೆ. ಆ ಮಹಾಭಾರತದಲ್ಲಿ ಭಗವದ್ಗೀತೆಯನ್ನು ಕೂಡ ಅಳವಡಿಸ್ತಾರೆ. ಆನಂತರ ವೈದಿಕ ಸಾಹಿತ್ಯವನ್ನೆಲ್ಲ ವೇದಾಂತ ಸೂತ್ರದಲ್ಲಿ ಸಂಗ್ರಹಿಸಿದರು. ಮುಂದಿನ ಮಾರ್ಗದರ್ಶನಕ್ಕಾಗಿ ವೇದಾಂತ ಸೂತ್ರಕ್ಕೆ ನಿಜ ಭಾಷ್ಯ ರೂಪವಾಗಿ ವ್ಯಾಸರು ಶ್ರೀಮದ್ ಭಾಗವತವನ್ನು ಕೂಡ ರಚಿಸುತ್ತಾರೆ. ನಾವು ನಮ್ಮ ಮನಸ್ಸನ್ನು ವೈದಿಕ ಸಾಹಿತ್ಯ ಕೃತಿಗಳನ್ನು ಓದೋದರಲ್ಲಿ ತೊಡಗಿಸ್ಕೊಳ್ಬೇಕೇ ವಿನಃ ಬೇರೆ ನಾವು ಲೌಕಿಕ ಪತ್ರಿಕೆಗಳು, ಇನ್ಯಾವುದೋ ಕಾದಂಬರಿ, ಕಥೆಗಳು, ಪುಸ್ತಕಗಳು ಈ ರೀತಿ ನಾವು ಅದರಲ್ಲಿ ಮಗ್ನ ಆಗೋಗ್ತಿದ್ದೀವಿ. ನಾವು ಅದರಲ್ಲಿ ಮುಳುಗೋಗ್ತಿದ್ದೀವಿ. ನಮಗೋಸ್ಕರ ನಮ್ಮ ವೇದಗಳು, ರಚನೆಗಳು ಹಾಗೂ ಮಹಾಭಾರತ, ಶ್ರೀಮದ್ ಭಾಗವತಂ ಈ ರೀತಿ ಪುರಾಣಗಳೆಲ್ಲ ಇದ್ದಾವೆ ನಮಗೋಸ್ಕರ ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಳ್ಳೋದಕ್ಕೆ. ಅದರ ಮೇಲೆ ನಾವು ಗಮನ ಓದ್ತಾ ಬಂದಾಗ ಈ ರೀತಿಯಲ್ಲಿ ಮರಣ ಕಾಲದಲ್ಲಿ ಭಗವಂತನನ್ನು ಸ್ಮರಿಸುವುದು ಸಾಧ್ಯ. ಭಗವಂತನು ಸೂಚಿಸಿರುವ ಮಾರ್ಗ ಕೂಡ ಇದೊಂದೇ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಿ ಇದರ ಪರಿಣಾಮವನ್ನು ಕುರಿತು ಅವನು ಖಂಡಿತವಾಗಿ ಭರವಸೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ. ನಮ್ಮ ಮುಂದಿನ ಶ್ಲೋಕ ಯಾವುದು, ಅದರ ಅರ್ಥ ಏನು ಅಂತ ನೋಡೋಣ ಬನ್ನಿ. ತಸ್ಮಾತ್ ಸರ್ವೇಷು ಕಾಲೇಶು ಮಂ ಅನುಸ್ಮರ ಯುಧ್ಯ ಚ ಮೈ ಅರ್ಪಿತ ಮನೋಬುದ್ಧಿರ್ಮಾಮಿ ವೈಶ್ಯಸ್ಯ ಸಂಶಯ ಅಂತಂದರೆ, ಅರ್ಜುನ, ಆದುದರಿಂದ ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ನೆನೆಯಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ನಿಯತ ಕರ್ತವ್ಯವನ್ನು ಮುಂದುವರಿಸಬೇಕು. ನಿನ್ನ ಮನಸ್ಸು ಮತ್ತು ಬುದ್ಧಿಗಳನ್ನು ನನ್ನಲ್ಲಿ ಸ್ಥಿರಗೊಳಿಸಿದ್ದರೆ ನಿಸ್ಸಂಶಯವಾಗಿಯೂ ನನ್ನನ್ನು ಹೊಂದುವೆ ಅಂತ ಇದರ ಬಗ್ಗೆ ಗೀತೆ 8:7 ಹೇಳಲಾಗಿದೆ. ಈ ಐಹಿಕ ಜಗತ್ತಿನಲ್ಲಿ ದೇಹ ಪಾಲನೆ ಮಾಡುವುದು ಅಂದರೆ ಕೆಲಸ ನಾವು ಮಾಡಲೇಬೇಕು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಕೆಲಸ ಮಾಡ್ತಾನೆ ಇರಬೇಕು. ನಾವು ಮಾಡುವಂಥ ನಾವು ಕೆಲಸನ ಹೇಗೆ ನಮ್ಮಲ್ಲಿ ತೊಡಗಿಸ್ಕೊಳ್ತೀವೋ ಅದೇ ರೀತಿ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ಸಮಯದಲ್ಲಿ ನಾವು ಭಗವಂತನ ನೆನೆಯೋದನ್ನು ಕೂಡ ನಾವು ತೊಡಗಿಸ್ಕೊಳ್ಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಹೇಗೆ ಅಂತಂದರೆ, ಅನುಗುಣವಾಗಿ ಮಾನವ ಸಮಾಜವನ್ನು 4 ವರ್ಗಗಳಾಗಿ ವಿಭಾಗಿಸಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಅವರು ಬ್ರಾಹ್ಮಣ ಅಂತ ಬಂದಾಗ ಅವ್ರದ್ದು ಒಂದು ಬುದ್ಧಿವರ್ಗ, ಅವರು ಕೆಲಸ ಮಾಡುವಂಥ ರೀತಿಯೇ ಬೇರೆ ಇರುತ್ತೆ. ಕ್ಷತ್ರಿಯ ಅಂತ ಬಂದಾಗ ಅವ್ರದ್ದು ಯುದ್ಧ, ಆಡಳಿತಗಳು ಈ ರೀತಿ ಅವರ ಒಂದು ವೃತ್ತಿ ಬೇರೆ ಇರುತ್ತೆ. ಹಾಗೆ ವ್ಯಾಪಾರಿಗಳು ಮತ್ತು ಕಾರ್ಮಿಕರು ಎಲ್ಲರೂ ತಮ್ಮ ತಮ್ಮ ನಿರ್ದಿಷ್ಟ ಕರ್ತವ್ಯಗಳಲ್ಲಿ ಅವರದ್ದೇ ಆದ ರೀತಿಯಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಮನುಷ್ಯ ಸಾಮಾನ್ಯನಾಗಿ ಒಬ್ಬ ಕಾರ್ಮಿಕನಾಗಿರ್ತಾನೆ, ಒಬ್ಬ ವೈದ್ಯ ಆಗಿರ್ತಾನೆ, ಒಬ್ಬ ಸೈನಿಕ ಆಗಿರ್ತಾನೆ. ಅವರವರ ವೃತ್ತಿಗೆ ತಕ್ಕಂತೆ ಅವರು ವೃತ್ತಿಯನ್ನು ಮಾಡ್ತಾ ಇರ್ತಾರಲ್ವ. ಮನುಷ್ಯನ ಸಹಜ ಗುಣ, ಆ ಕೆಲಸ ಮಾಡಲೇಬೇಕು. ಆದುದರಿಂದ ಅರ್ಜುನನಿಗೆ ತನ್ನ ಸಹಜ ಧರ್ಮವನ್ನು ಬಿಡಬೇಕಾಗಿಲ್ಲ ಅಂತ ಭಗವಂತ ಕೂಡ ಹೇಳ್ತಾನೆ. ಆದರೆ ತನ್ನ ವೃತ್ತಿಯಲ್ಲಿ ಉದ್ಯುಕ್ತನಾಗಿರುವಾಗ ಅವನು ಕೃಷ್ಣನನ್ನು ಸ್ಮರಿಸುತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಹೇಗೆ ಸಾಧ್ಯ? ಫಾರ್ ಅನ್ ಎಕ್ಸಾಂಪಲ್, ಇವಾಗ ನಾನು ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಕೊಡ್ತೀನಿ. ಹೇಗೆ ಅಂತಂದರೆ, ಇವಾಗ ಯೋಧರು, ಆರ್ಮಿ ಹೇಗೆ ನಮ್ಮ ಭಾರತದ ಗಡಿಯಲ್ಲಿ ನಮಗೋಸ್ಕರ ನಮ್ಮ ಜೀವ ರಕ್ಷಣೆ ಮಾಡೋದಕ್ಕೆ ಅವರು ಕಾಪಾಡ್ತಿದ್ದಾರೆ. ಅಲ್ಲಿ ಯುದ್ಧ ಮಾಡೋದಕ್ಕೆ ಅವರು ಪ್ರತಿ ಕ್ಷಣವೂ ಅವರು ಬಹಳ ಸೂಕ್ಷ್ಮವಾಗಿ ಯಾವಾಗಲೂ ಎಚ್ಚರಿಕೆಯಿಂದ ಇರ್ತಾರಲ್ವ. ಸೊ ಆ ಡೆಡಿಕೇಶನಿಂದ ಮಾತ್ರ ಸಾಧ್ಯ ನಮ್ಮ ಭಾರತ ಗಡಿಯನ್ನು ಅವರು ಕಾಪಾಡೋದಕ್ಕೆ. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ನಾವೆಷ್ಟೇ ಕೆಲಸದಲ್ಲಿದ್ರೂ ನಮ್ಮ ನಿರ್ದಿಷ್ಟ ಗುರಿ ಯಾವುದು ಅದನ್ನು ನಾವು ಮಾಡ್ತಿರೋ ಭಗವಂತನ ಸೇವೆ, ಭಗವಂತನ ಯೋಚನೆ, ಭಗವಂತನ ನಾಮಸ್ಮರಣೆಯನ್ನು ಮಾಡೋದು ನಾವು ಪ್ರತಿ ಸಲ ಮಾಡ್ತಾನೆ ಇರಬೇಕು. ಅದು ನಮಗೆ ರೂಢಿಗತ ಆಗೋಗಬೇಕು. ಇವಾಗ ಒಂದು ವೇಳೆ ಯುದ್ಧ ಮಾಡುವಂಥ ಯೋಧ
ಆತ ಯೋಧ ನಮ್ಮನ್ನು ಕಾಪಾಡೋದನ್ನು ಬಿಟ್ಟು ಬೇರೆ ಯೋಚನೆ ಮಾಡಿದ್ರೆ, ಅಂದರೆ ಐಹಿಕ ಜಗತ್ತಿನಲ್ಲಿ ನಾವು ಮುಳುಗೋಗಿದ್ರೆ, ಯೋಧ ಬೇರೆ ಕಡೆ ಯೋಚನೆಯಲ್ಲಿ ಮುಳುಗೋಗಿದ್ರೆ ಅಲ್ಲಿ ನಮ್ಮ ಭಾರತವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಈ ರೀತಿ ಮರಣ ಕಾಲದಲ್ಲಿ ಭಗವಂತನನ್ನು ಸ್ಮರಿಸೋದಕ್ಕೆ ಸಾಧ್ಯವಿಲ್ಲ. ಐ ಹೋಪ್ ಇದು ನಿಮಗೆ ಅರ್ಥ ಆಯಿತು. ಅದೇ ರೀತಿಯಲ್ಲಿ ನಾವು ಅವರು ಹೇಗೆ ಅಷ್ಟು ಕ್ಲಾರಿಟಿಯಿಂದ, ಅವರು ಹೇಗೆ ಯಾವಾಗಲೂ ಎಚ್ಚರಿಕೆಯಿಂದ, ಅವರ ಯೋಚನೆ ಸದಾ ಆ ಕಡೆ ಇರುತ್ತಲ್ವ, ನಮ್ಮ ಯುದ್ಧ, ನಮ್ಮ ಭಾರತವನ್ನು ಕಾಪಾಡಬೇಕು ಅನ್ನೋ ಆ ಒಂದು ಭಾರತದ ಮೇಲೆ ಇರುವಂಥ ಪ್ರೀತಿ, ನಮಗೆ ಅಷ್ಟು ಪ್ರಬಲವಾದಂಥ ಪ್ರೀತಿ ಭಗವಂತನ ಮೇಲೆ ಇದ್ದಾಗ ಮಾತ್ರ ಸಾಧ್ಯ ನಾವು ಮರಣ ಹೊಂದುವಂಥ ಸಮಯದಲ್ಲಿ ಆ ಭಗವಂತನನ್ನು ನಾವು ನೆನಪು ಮಾಡ್ಕೊಳ್ಳೋದಕ್ಕೆ. ಇಲ್ಲೇನು ಹೇಳ್ತಿದ್ದಾರೆ, ನಮಗೆ ಭಗವಂತನಲ್ಲಿ ಬಲವಾದ ಪ್ರೇಮ ಪ್ರಜ್ಞೆ ಇದ್ದರೆ ನಾವು ನಮ್ಮ ಕರ್ತವ್ಯವನ್ನು ಮಾಡಬಹುದು, ಅದೇ ಕಾಲದಲ್ಲಿ ಭಗವಂತನನ್ನು ಕೂಡ ಸ್ಮರಿಸಬಹುದು. ಆದರೆ ನಾವು ಈ ಪ್ರಜ್ಞೆಯನ್ನು ಬಳಸಿಕೊಳ್ಳಬೇಕು. ಉದಾಹರಣೆಗೆ, ಅರ್ಜುನನು ಸದಾ ಕೃಷ್ಣನನ್ನು ಕುರಿತು ಯೋಚಿಸುತ್ತಿದ್ದಾಗ ಅವನು ಸದಾ ಕೃಷ್ಣನ ಸ್ಥಿರ ಸಹವರ್ತಿಯಾಗಿದ್ದ. ಅದೇ ಕಾಲದಲ್ಲಿ ಯೋಧನಾಗಿದ್ದ. ಅವನು ಯುದ್ಧ ಮಾಡುವುದನ್ನು ಬಿಟ್ಟು ಧ್ಯಾನ ಮಾಡಲು ಕಾಡಿಗೆ ಹೋಗಬೇಕೆಂದು ಕೃಷ್ಣನು ಉಪದೇಶ ಮಾಡಲಿಲ್ಲ. ಕೃಷ್ಣನು ಯೋಗ ವಿಧಾನವನ್ನು ಅರ್ಜುನನಿಗೆ ವಿವರಿಸಿದಾಗ ಅರ್ಜುನನು ಅದನ್ನು ಆಚರಿಸುವುದು ತನಗೆ ಸಾಧ್ಯವಿಲ್ಲ ಎಂದು ಹೇಳಿದ. ಅರ್ಜುನ ಸದಾ ಕೃಷ್ಣನ ಯೋಚನೆ ಮಾಡ್ತಾ ಕೂತ್ಕೊಂಡು ಅರ್ಜುನ ಒಬ್ಬ ಯೋಧ, ಆತ ಯುದ್ಧ ಮಾಡಲ್ಲ ಅಂತ ಸದಾ ಕೃಷ್ಣನ ಯೋಚನೆಯಲ್ಲಿ ಕೂತ್ಕೊಂಡಾಗ ಕೃಷ್ಣ ಹೇಳ್ತಾನೆ, ನೀನು ಈ ರೀತಿ ಮಾಡಬಾರ್ದು, ನಿನ್ನ ಕೆಲಸ ಏನಿದೆ ಅದನ್ನು ಮಾಡಬೇಕು ನೀನು ಅಂತ. ಯಾವತ್ತು ಶ್ರೀಕೃಷ್ಣ ನನ್ನನ್ನೇ ಯೋಚನೆ ಮಾಡಿಕೊಂಡು ನಿನ್ನ ಎಲ್ಲ ಕೆಲಸನ ಬಿಡು ಅಂತ ಹೇಳೋದಿಲ್ಲ. ಅರ್ಥ ಆಗ್ತಿದೆಯಾ? ನಿಮ್ಮ ಕೆಲಸದಲ್ಲಿ ಶ್ರೀಕೃಷ್ಣನ ಪ್ರೀತಿ ಪ್ರಜ್ಞೆಯನ್ನು ನೀವು ಪ್ರಬಲವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹೀಗೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಿರ್ತಾನೆ, ನೀನು ನನ್ನನ್ನೇ ಸ್ಮರಿಸ್ತಾ ಕುತ್ಕೋಬೇಡ, ನಿನ್ನ ಕೆಲಸ ಏನೇ ಅದನ್ನು ಕೂಡ ನೀನು ಪೂರ್ತಿ ಮಾಡಬೇಕು ಅಂತ ಹೇಳುವಾಗ ಅರ್ಜುನ ಏನು ಹೇಳ್ತಾನೆ ಅಂತಂದರೆ, ಅವನು ಯುದ್ಧ ಮಾಡುವುದನ್ನು ಬಿಟ್ಟು ಧ್ಯಾನ ಮಾಡಲು ಕಾಡಿಗೆ ಹೋಗಬೇಕೆಂದು ಕೃಷ್ಣನು ಉಪದೇಶ ಮಾಡಲಿಲ್ಲ. ಶ್ರೀಕೃಷ್ಣನು ಯೋಗ ವಿಧಾನವನ್ನು ಅರ್ಜುನನಿಗೆ ವಿವರಿಸಿದಾಗ ಅರ್ಜುನನು ಅದನ್ನು ಆಚರಿಸುವುದು ತನಗೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆವಾಗ ಇದು ಅರ್ಜುನ ಉವಾಚ ಅಂತ ಒಂದು ಶ್ಲೋಕ ಇದೆ. ಯೋಯಂ ಯೋಗಸ್ತಸ್ಯಾಯ ಪ್ರೋಕ್ತಃ ಸಮ್ಯೇನ ಮಧುಸೂದನ ಏತಸ್ಯಾಹ್ಯಂ ನ ಪಶ್ಚಾಮಿ ಚಂಚಲಾತತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನ ಹೇಳ್ತಾನೆ, ಓ ಮಧುಸೂದನ, ಈ ಒಂದು ಯೋಧ ಪದ್ಧತಿ ಈ ಸಮಯದಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಯಾಕಂತಂದರೆ ನಿನ್ನ ಮನಸ್ಸು ತುಂಬ ಅಶಾಂತವಾಗಿದೆ, ಚಂಚಲಗೊಂಡಿರುತ್ತೆ, ಇವಾಗ ಇದು ಸರಿಯಾದ ಸಮಯವಲ್ಲ ಅಂತ ಹೇಳಿದಾಗ ಭಗವಂತ ಒಂದು ವಿಷಯವನ್ನು ಹೇಳ್ತಾರೆ. ಆ ವಿಷಯ ಯಾವುದು ಅಂತ ನಮ್ಮ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ಈ 2 ಶ್ಲೋಕದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೊದಲನೇ ಶ್ಲೋಕದಲ್ಲಿ ಈ ಕಡೆ ಕಾದಂಬರಿಗಳನ್ನ ಚೂಸ್ ಮಾಡ್ಕೋಬೇಕಾ ಅಥವಾ ಪುರಾಣ, ವೇದ ಇದನ್ನು ನಾವು ಆಯ್ಕೆ ಮಾಡ್ಕೋಬೇಕಾ ಅಂತ ತಿಳ್ಕೊಂಡ್ವಿ. ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು ಭಗವಂತನ ಸೇವೆಯಲ್ಲಿ ನಾವು ಮುಳುಗ್ಬೋದು, ಭಗವಂತನ ನಾಮವನ್ನು ನಾವು ಮರಣ ಹೊಂದುವಂಥ ಸಮಯದಲ್ಲಿ ಸ್ಮರಿಸೋದಕ್ಕೆ ಸಾಧ್ಯ. ನಾವು ಪುರಾಣ, ವೇದ ಈ ಕೃತಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಸಾಧ್ಯ. ಹಾಗೆ 2ನೇ ಶ್ಲೋಕದಲ್ಲಿ ಏನು ತಿಳ್ಕೊಂಡ್ವಿ? ಅರ್ಜುನನಿಗೆ ಯಾವತ್ತು ಕೃಷ್ಣ ನನ್ನ ಸ್ಮರಣೆಯಲ್ಲಿ ಮಾತ್ರ ಇರು, ನಿನ್ನ ವೃತ್ತಿಯಲ್ಲೆಲ್ಲ ಬಿಟ್ಟು ಅಂತ ಯಾವತ್ತೂ ಬೋಧನೆ ಮಾಡಿಲ್ಲ. ನಿನ್ನ ಕೆಲಸದ ಜೊತೆ ನನ್ನನ್ನು ಸ್ಮರಿಸುವ ಅಂತ ಹೇಳ್ಕೊಡ್ತಿರೋದು ಈ ಒಂದು 2ನೇ ಶ್ಲೋಕದ ಅರ್ಥ. ಇವತ್ತಿನ ಈ 2 ಶ್ಲೋಕದಲ್ಲಿ ನೀವೇನು ತಿಳ್ಕೊಂಡ್ರಿ, ನೀವೇ ಹೇಗೆ ಅಳವಡಿಸ್ಕೊಳ್ತಾ ಹೋಗ್ತೀರಾ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಭಗವದ್ಗೀತೆಯನ್ನು ಕಲಿಯೋ ಆಸಕ್ತಿ ನಿಮಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.